ನಮಸ್ತೆ ಎಲ್ರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ಈ ಕತೆ ಸೋಷಿಯಲ್ ಮೀಡಿಯಾದ ಒಳ್ಳೆಯ ಮತ್ತು ಕೆಟ್ಟ ಪರಿಣಾಮಗಳನ್ನು ತಿಳಿಸಿಕೊಡುತ್ತದೆ. ಜಾಗೃತೆಯಿಂದ ಬಳಸಿದರೆ ಅದು ನಮ್ಮ ಜೀವನವನ್ನು ಉತ್ತಮಗೊಳಿಸುತ್ತದೆ. ಸೋಷಿಯಲ್ ಮೀಡಿಯಾ ಒಂದು ಸಾಧನ ಅಷ್ಟೇ. ಅದನ್ನು ನಾವು ಹೇಗೆ ಬಳಸುತ್ತೇವೋ ಅದರ ಮೇಲೆ ಅದು ಒಳ್ಳೆಯದ್ದೋ ಅಥವಾ ಕೆಟ್ಟದ್ದೋ ಅನ್ನೋದು ಅವಲಂಬಿತವಾಗಿರುತ್ತೆ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಅಕ್ಷಯ್ ಮತ್ತು ದಿವ್ಯಾ ಎಂಬ ಇಬ್ಬರು ಸ್ನೇಹಿತರು ಇದ್ದರು. ಇಬ್ಬರು ಒಂದೇ ಕಾಲೇಜು, ಆದ್ರೆ ಅವರ ಜೀವನದಲ್ಲಿ ದಾರಿ ಬೇರೆ ಆಗಿತ್ತು. ಅಕ್ಷಯ್ ಸಿಂಪಲ್ ಹುಡುಗ, ಸ್ಟಡೀಸ್ ಮೇಲೆ ಫೋಕಸ್ ಮಾಡ್ತಿದ್ದ. ದಿವ್ಯಾ ಸೋಷಿಯಲ್ ಮೀಡಿಯಾ ಅಡಿಕ್ಟ್ ಆಗಿದ್ಲು. ದಿವ್ಯಾ ಪ್ರತಿದಿನ ರೀಲ್ಸ್ ನೋಡೋದು, ಫೋಟೋಸ್ ಅಪ್ಲೋಡ್ ಮಾಡೋದು, ಲೈಕ್ಸ್ ಮತ್ತೆ ಫಾಲೋವರ್ಸ್ ಕೌಂಟ್ ನೋಡೋದು, ಅವಳ ಜೀವನವೇ ಸೋಷಿಯಲ್ ಮೀಡಿಯಾ ಆಗಿತ್ತು. ಒಂದು ದಿನ ಅಕ್ಷಯ್ ಸೋಷಿಯಲ್ ಮೀಡಿಯಾ ಬಳಸೋದನ್ನ ಶುರು ಮಾಡಿದ್ದ, ಆದ್ರೆ ಡಿಫ್ರೆಂಟ್ ಪರ್ಪಸ್ಗಾಗಿ. ಅವನು ಆನ್ಲೈನ್ ಕೋರ್ಸ್ ತಗೊಂಡಿದ್ದ. ಸ್ಕಿಲ್ ಲರ್ನ್ ಮಾಡೋದು, ಮೋಟಿವೇಶನಲ್ ವಿಡಿಯೋಸ್ನ ನೋಡೋದು ಅವನ ಲೈಫ್ ಇಂಪ್ರೂವ್ ಆಗತೊಡಗಿತ್ತು. ಅವನು ಅದನ್ನ ಬೇರೆದಕ್ಕಾಗಿ ಬಳಸಲಿಲ್ಲ. ಅದೇ ಸಮಯದಲ್ಲಿ ದಿವ್ಯಾ ರಾತ್ರಿ ಎಲ್ಲ ಮೊಬೈಲ್ ಸ್ಕ್ರೋಲ್ ಮಾಡೋದು, ರಾತ್ರಿ ನಿದ್ದೆ ಇರಲಿಲ್ಲ, ಓದುವುದರ ಕಡೆಗೆ ಗಮನ ಇರಲಿಲ್ಲ. ಅವಳ ಮಾರ್ಕ್ಸ್ ಕೂಡ ಕಡಿಮೆ ಆಯಿತು. ಹೀಗೆ ದಿನ ಕಳೆಯುತ್ತಾ ಇತ್ತು. ಒಂದು ದಿನ ಅವಳು ತನ್ನ ಫೋಟೋಸನ್ನ ಪೋಸ್ಟ್ ಮಾಡ್ತಾಳೆ. ಅದಕ್ಕೆ ಲೈಕ್ಸ್ಗಳು ಕಡಿಮೆ ಬರುತ್ತೆ. ಅವಳು ಬೇಸರ ಆಗ್ತಾಳೆ. ಅವಳಿಗೆ ನಾನು ಚೆನ್ನಾಗಿಲ್ವಾ ಅನ್ನೋ ಕಂಪ್ಯಾರಿಸನ್ ಶುರುವಾಯಿತು. ಅವಳು ತನಗೆ ಗೊತ್ತಿಲ್ಲದವರ ಜೊತೆ ಚಾಟ್ ಮಾಡ್ತಾಳೆ. ಒಬ್ಬ ಗೊತ್ತಿಲ್ಲದೆ ಇರುವ ಹುಡುಗ ಅವಳ ಜೊತೆ ಕ್ಲೋಸ್ ಆಗ್ತಾನೆ. ಅವನು ಅವಳ ನಂಬಿಕೆಯನ್ನ ಮಿಸ್ಯೂಸ್ ಮಾಡ್ತಾನೆ. ಪರ್ಸನಲ್ ಫೋಟೋಸ್ಗಳನ್ನ ಕೇಳ್ತಾನೆ, ಮತ್ತೆ ಎಲ್ಲ ಫೋಟೋಸ್ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ದಿವ್ಯಾ ಕುಸಿದು ಬಿಟ್ಟಳು. ನಾನು ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೇನೆ ಅವಳು ಡಿಪ್ರೆಷನ್ಗೂ ಕೂಡ ಹೋಗ್ತಾಳೆ. ಅಕ್ಷಯ್ಗೆ ಅವಳ ಪ್ರಾಬ್ಲಮ್ ಗೊತ್ತಾಗತ್ತೆ. ಅವನು ಹೇಳ್ತಾನೆ, ನೀನು ತಪ್ಪು ಮಾಡಿಲ್ಲ, ನಾನು ನಿನ್ನ ಜೊತೆ ಇದ್ದೀನಿ, ನಾವಿಬ್ಬರು ಸೇರಿ ಫೈಟ್ ಮಾಡೋಣ. ಅವರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಆ ಹುಡುಗ ಅರೆಸ್ಟ್ ಆಗ್ತಾನೆ. ದಿವ್ಯಾ ನಿಧಾನವಾಗಿ ರಿಕವರ್ ಆಗ್ತಾಳೆ. ಅವಳದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದು ಕೂಡ ಕಡಿಮೆ ಆಯಿತು. ಇಬ್ಬರು ಸೇರಿ ಅವೇರ್ನೆಸ್ ಸ್ಪ್ರೆಡ್ ಮಾಡ್ತಾರೆ. ಸೋಷಿಯಲ್ ಮೀಡಿಯಾವನ್ನ ಯೂಸ್ ಮಾಡಿ, ಆದ್ರೆ ಅದೇ ನಿಮ್ಮನ್ನ ಯೂಸ್ ಮಾಡೋ ಹಾಗೆ ಮಾಡ್ಕೋಬೇಡಿ. ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಸಾಧನ ಅಷ್ಟೇ. ಅದನ್ನು ನಾವು ಹೇಗೆ ಬಳಸುತ್ತೇವೆಯೋ ಅದೇ ಮುಖ್ಯ ಆಗಿರುತ್ತೆ. ಒಳ್ಳೆಯದಕ್ಕೆ ಬಳಸಿದ್ರೆ ಅದು ಒಳ್ಳೆಯದೇ ಆಗುತ್ತೆ, ಕೆಟ್ಟದಾಗಿ ಬಳಸ್ಕೊಂಡ್ರೆ ಅದು ಕೆಟ್ಟದ್ದೇ ಆಗೋದು. ಆದ್ರಿಂದ ಸೋಷಿಯಲ್ ಮೀಡಿಯಾವನ್ನ ಬಳಸುವಾಗ ನಿಮ್ಮ ಮನಸ್ಸಿನ ಮೇಲೆ ನಿಮಗೆ ಹಿಡಿತಾ ಇರಲಿ. ಇಲ್ಲ ಅಂದ್ರೆ ಸೋಷಿಯಲ್ ಮೀಡಿಯಾನ ನೀವು ಆಳೋ ಬದಲು ನಿಮ್ಮನ್ನೇ ಸೋಷಿಯಲ್ ಮೀಡಿಯಾ ಆಳುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.